ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು 28ನೇ ತಾರೀಕು ಬಲ್ನಾಡು ಉಳ್ಳಾಲ್ತಿ ಅಮ್ಮನ ನೇಮೋತ್ಸವ ಆಯಿತಾ. ಇವತ್ತು ಸಾಧಾರಣ ಇಡೀ ಪುತ್ತೂರು ಪೇಟೆ ಮತ್ತು ಪುತ್ತೂರಿನ ಹತ್ತಿರದ ಊರುಗಳಲ್ಲೆಲ್ಲ ಹೆಣ್ಮಕ್ಳ ತಲೆಯಲ್ಲಿ ಮಂಗಳೂರು ಮಲ್ಲಿಗೆ ಇರ್ತದೆ ಆಯಿತಾ. ಅದು ಉಳ್ಳಾಲ್ತಿ ಅಮ್ಮನ ಪ್ರಸಾದ. ಹಾಗೆ ಎಷ್ಟೋ ಜನರು ಹರಕೆಯೋ ಅಥವಾ ಒಂದು ಸೇವೆ ಅಂತ ಹೇಳಿ ಬಲ್ನಾಡು ಉಳ್ಳಾಲ್ತಿ ಅಮ್ಮನಿಗೆ ಮಲ್ಲಿಗೆಯನ್ನು ಅರ್ಪಿಸ್ತಾರೆ. ಇವತ್ತು ಬೆಳಗ್ಗೆ ಹೋಗಿ ನನ್ನ ಗಂಡ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬಂದರು. ಉಳ್ಳಾಲ್ತಿ ಅಮ್ಮನಿಗೆ ಮಲ್ಲಿಗೆ ಕೊಟ್ಟು ನೋಡಿ, ನನ್ನ ತಲೆಯಲ್ಲಿ ಮಂಗಳೂರು ಮಲ್ಲಿಗೆ. ಇನ್ನೂ 2-3 ಚೆಂಡು ಉಂಟು ಫ್ರಿಜ್ಜಲ್ಲಿ. ಮಗಳಿಗೆ ಕೂಡ ಮುಡಿಸಿದ್ದೇನೆ ನೋಡಿ. ಪುಟ್ಟಕ್ಕ, ಇದು PP ಎಲ್ಲಿಂದ? ಅಮ್ಮ ಸೂಡಿಸಿದ್ದ? ನಿನ್ನದು ಸರಿ. ಹಾಗೆ ಅತ್ತೆ ಒಂದು ತುಂಡು ಮುಡ್ದಿದ್ದಾರೆ ಆಯ್ತಾ. ಹಾಗೆ ಮತ್ತೆಂತ ಅಂತ ಹೇಳಿದರೆ, ಇವತ್ತು ನಾವು ಹಲಸಿನಕಾಯಿ ಹಪ್ಪಳ ಮಾಡುವ ಅಂತ ಹೊರಟಿದ್ದೇವೆ. ಬನ್ನಿ ಹೇಗೆಲ್ಲ ನಾವು ಮಾಡ್ತೇವೆ ಅಂತ ತೋರಿಸ್ತೇನೆ. ಈ ಹಲಸಿನಕಾಯಿಯ ಹಪ್ಪಳ ಮಾಡಲಿಕ್ಕೆ ಹಲಸಿನಕಾಯಿಯ ಆಯ್ಕೆ ಹೇಗಿರಬೇಕು ಅಂತ ಹೇಳಿದರೆ, ಹಲಸಿನಕಾಯಿ ಚೆಂದ ಬೆಳೆದಿರಬೇಕು. ಆಚೆ ಎಳತ್ತೂ ಅಲ್ಲ ಅಥವಾ ಬೆಳಿಲಿಕ್ಕೆ ಶುರುವಾದದ್ದು ಅಲ್ಲ. ಇನ್ನು ಹಲಸಿನಕಾಯಿ ಚೆಂದ ಬೆಳೆದು ಹಣ್ಣಾಗಲಿಕ್ಕೆ ಒಂದು ಸ್ವಲ್ಪ ನಸು ಸಿಹಿಗೆ ಅದು ತಿರುಗ್ತದೆ, ಹಾಗೆ ಕೂಡ ಇರಬಾರ್ದು. ಒಟ್ಟಿನಲ್ಲಿ ಅದು ಚೆಂದ ಬೆಳೆದ ಹಲಸಿನಕಾಯಿ ಆಗಿರಬೇಕು. ಮತ್ತು ಎಲ್ಲ ಮರದ ಹಲಸಿನಕಾಯಿಯನ್ನು ಹಪ್ಪಳ ಮಾಡಲಿಕ್ಕೆ ಆಗ್ತದೆ ಅಂತಲ್ಲ. ಕೆಲವೊಂದು ಕಹಿ ಆಗ್ತದೆ, ಕೆಲವೊಂದು ನಾರು ಆಗ್ತದೆ, ಆ ಥರ ಎಲ್ಲ ಇರ್ತದೆ. ಒಟ್ಟಿನಲ್ಲಿ ಬೆಳೆದ ಹಲಸಿನಕಾಯಿ ಆದರೆ ಒಳ್ಳೆಯದು. ನಂತರ ನಾವಿಲ್ಲಿ ನೋಡಿ, ನಾವೊಂದು 4 ಹಲಸಿನಕಾಯಿದು ಇವತ್ತು ಹಪ್ಪಳ ಮಾಡೋದು ಅಂತ ಅಂದ್ಕೊಂಡಿದ್ದೇವೆ. ಇಲ್ಲಿ ಅಜ್ಜಿ ಹಲಸಿನಕಾಯಿಯನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅದರಿಂದ ಹೂಸಾರೆ ಬೇಳೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕು. ಅಜ್ಜಿ ಅದನ್ನು ಮಾಡ್ತಾ ಇದ್ದಾರೆ. ಯಾಕೆ ಅದರ ಹೂಸಾರೆ ಎಲ್ಲ ಇರಬಾರ್ದು ಅಂತ ಹೇಳಿದರೆ, ಅದು ಬೇಯಿಸಿ ನಂತರ ನಾವು ಈ ಹಿಟ್ಟು ತಯಾರು ಮಾಡುವಾಗ, ಹಲಸಿನಕಾಯಿಯನ್ನು ಹಿಟ್ಟನ್ನು ತಯಾರು ಮಾಡುವಾಗ ಅದು ಬೇಯುವುದಿಲ್ಲ, ಆಮೇಲೆ ಅದು ನುಣ್ಣಗೆಲ್ಲ ಆಗೋದಿಲ್ಲ, ಆ ಥರವೇ ಇರ್ತದೆ. ಹಾಗಾಗಿ ಅದನ್ನು ನಾವು ಸಪ್ರೇಟ್ ಮಾಡಬೇಕಾಗ್ತದೆ. ನೋಡಿ, ಇಲ್ಲಿ ಫುಲ್ ಕ್ಲೀನ್ ಮಾಡಿಟ್ಟ ಹಲಸಿನಕಾಯಿ ಉಂಟು, ಹೂಸಾರೆಲ್ಲ ತೆಗೆದದ್ದು. ನಂತರ ಹಲಸಿನಕಾಯಿಯನ್ನು ನಾವಿದನ್ನು ಅಟ್ಟಿನಾಳಗೆ ಅಂತ ಕರೆಯೋದು. ಅದರಲ್ಲಿ ಚೆಂದ ಮಾಡಿ ಬೇಯಿಸ್ಕೊಳ್ಳೋದು. ಪುಟ್ಟಕ್ಕ, ಈ ಅಟ್ಟಿನೊಳಗೆ ಒಳೆ ಎಂತ ಇದ್ದು? ಎಂತ ಇದ್ದ ಅದರ ಒಳ? ಹಲಸಿನಕಾಯಿ ಇದ್ದು. ಯಾವುದ್ರ ಒಳ? ಎಲ್ಲಿದ್ದು ಹಲಸಿನಕಾಯಿ? ಅಲ್ಲಿ. ಇದರ ಒಳ ಎಂತ ಇದ್ದು ಮಗಳು? ಬಿಸಿಯಾ? ಇಲ್ಲಿ ನೋಡು. ಬಾಳೆ ನೋಡುದ ಅವಳ ಕಿಚ್ಚು ಮಾಡುದ ಹೊತ್ತಿ ಅವಳ ಬೆಂಕಿ ಅಪ್ಪ ಮಗಳು. ಅದರ ಒಳ ಎಂತ ಇದ್ದು ಕಂದ? ಬಿಸಿ ಇದ್ದ? ಕರೆಕ್ಟ್, ಅದು ಬಿಸಿ ಇದ್ದು. ಅದ್ರ ಒಳ ಎಂತ ಬೇಯ್ತಾ ಇದ್ದು? ಹಲಸಿನಕಾಯಿ. ಎಂತ ಬೇಯ್ತಾ ಇದ್ದು? ಪುಟ್ಟಕ್ಕ ಬೇಯ್ತಾ ಇದ್ದು. ಹಲಸಿನಕಾಯಿ ಬೇಯ್ತಾ ಇದ್ದು. ಎಂತ ಮಗಳು? ಬೀಜ ಇದ್ದು. ಹಾ, ಬಿಸಿ ಇದ್ದ. ಪುಟ್ಟಕ್ಕ ಮುಟ್ಟುತ್ತೀಯ? ಅದರ ಮುಟ್ಟುತ್ತೀಯ? ಎಂತಕ್ಕೆ? ಹೋಗು ಮುಟ್ಟು ಅಂದರಿ. ಮುಟ್ಟು ಮಗಳು. ತಣ್ಣಂಗಿರ್ತ. ತಣ್ಣಂಗಿರ್ತ. ಮುಟ್ಟುತ್ತೀಯ? ಅದು ಬೆಶಿಯಾದ್ರೆ ತಣ್ಣಂಗ ಅಪ್ಪು ಅಂದರೆ ಮುಟ್ಟಿ ನೋಡು ಮಗ. ನಾನು ಮುಟ್ಲಿತ್ತಿಲ್ಲ, ಬೆಶಿ ಆಯ್ತು. ಇನ್ನು ಹಲಸಿನಕಾಯಿ ಬೆಂದಾದ ನಂತರ ಅದನ್ನು ಮೆರಿಲಿಕ್ಕೆ ನಾವು ಈ ಥರ ಕಡಿವ ಕಲ್ಲನ್ನು ಉಪಯೋಗಿಸೋದು. ಗ್ರೈಂಡರಲ್ಲಿ ಕಡಿದ್ರೂ ಕೂಡ ಆಗ್ತದೆ. ಇದು ಕುಟ್ಲಿಕ್ಕಿರೋದು ಬಲಗೆ ಅಂತ ನಾವಿದನ್ನು ಕರೆಯೋದು. ಆಮೇಲೆ ಹಿಟ್ಟನ್ನು ಹಾಕಲಿಕ್ಕೆ ಹಾಳೆ ಉಂಟು ಇಲ್ಲಿ. ನಾವು ಹಾಳೆಯಲ್ಲೇ ಹಿಟ್ಟನ್ನು ಹಾಕೋದು. ಅದಾದ ನಂತರ ಇಲ್ಲಿ ಹಲಸಿನ ಹಿಟ್ಟನ್ನು ಉಂಡೆ ಮಾಡಲಿಕ್ಕೆ ಹಾಳೆ, ಹಾಗೆ ಇದು ಹಲಸಿನ ಉಂಡೆಯನ್ನು ಒತ್ತುವಂತಹ ಮರದ ಒತ್ತು ಮಣೆ ಆಯಿತಾ. ಆಮೇಲೆ ಪ್ಲಾಸ್ಟಿಕ್ ಗೋಣಿ ಎಲ್ಲ ಉಂಟು.
ಅಲ್ಲೊಂದಿದ್ದು ಇಲ್ಲೊಂದಿದ್ದು. ನಿಂತ ಗೊಂತಿದ್ದಾನೆ ನೀನು ಆರಾಮ್ ಮುಟ್ಟೇಡ ನಿನಗೆ ಅರಳಿಸೋ ಬುದ್ಧಿ ಇದ್ದು ಮೆಲ್ಲ. ನಾಳಂಗೆ ಹಿಂಗೆ ಅರಳುದು ಅದು ನಿನ್ನೆ ಅರಳಿದಂಗೆ ಅರಳುದು. ಸುವರ್ಣದರಿಂದೆಲ್ಲ ದೊಡ್ಡದ್ದು ಅಪ್ಪ ಈ ಸಲತಿ ಒಂದು 12 ಆಯ್ತಲ್ಲತ್ತೆ ಮೇಲತ್ತೀಗ. ಇಲ್ಲಿ ಮಾವ ಬೆಂದಂಥ ಹಲಸಿನಕಾಯನ್ನು ಮೆರಿತಾ ಇದ್ದಾರೆ. ನಾವು ಮೆರೆಯೋದು ಅಂತ ಹೇಳೋದಾಯ್ತಾ, ಬಲಗೆಯಲ್ಲಿ ಕುಟ್ಟಿ ಮೆರೆಯೋದು ಬೇಗ ಆಗ್ತದೆ. ಚಂದ ಒಳ್ಳೆ ನೀರಿನ ಹಿಟ್ಟಿನ ಥರ ಆಗಿತ್ತು. ಯಾಕಂತ ಹೇಳಿದರೆ ಹಲಸಿನಕಾಯಿ ಒಳ್ಳೆ ಬೆಳೆದಿತ್ತು. ಈ ಥರ ಇದನ್ನು ನಾವು ಕುಟ್ಟಿ ಹಿಟ್ಟಿನ ರೂಪಕ್ಕೆ ಇದನ್ನು ತರುವಾಗ ಒಳ್ಳೆ ಶ್ರಮ ಬೇಕು ಮಾತ್ರ ಇದನ್ನು ಕುಟ್ಟಲಿಕ್ಕೆ. ರಟ್ಟೆ ಎಲ್ಲ ಗಟ್ಟಿ ಬೇಕಾಯ್ತಾ. ನನ್ನಂಥ ಸಪುರದವರೆಲ್ಲ ಕುಟ್ಟಿದರೆ ಕೈಯೇ ಸೋತು ಬರಬಹುದು. ಚಂದ ಈ ಥರ ಇದನ್ನು ಕುಟ್ಟುವಾಗ ನಾವಿದಕ್ಕೆ ಜೀರಿಗೆ, ಕೊತ್ತಂಬರಿ ಹುಡಿ ಇಡೀ ಹಾಕಿದರೂ ನಡೀತದೆ. ಆಮೇಲೆ ಎಳ್ಳು, ಉಪ್ಪು, ಆಮೇಲೆ ಖಾರಕ್ಕೆ ಮೆಣಸಿನ ಹುಡಿ ಎಲ್ಲ ಹಾಕ್ಕೊಳ್ತೇವೆ. ನೋಡಿ ಹಿಟ್ಟು ತಯಾರಾಗಿದೆ. ಅದು ಬಿಸಿ ಬಿಸಿ ಇರ್ತದೆ ಮಾತ್ರ. ಅದನ್ನು ಇಲ್ಲಿ ಮಾವ ಹಾಳೆಗೆ ಹಾಕ್ಕೊಳ್ತಾ ಇದ್ದಾರೆ. ಇನ್ನು ಹಿಟ್ಟನ್ನು ಉಂಡೆ ರೂಪಕ್ಕೆ ತರಬೇಕಲ್ಲ, ಆ ಥರ ಉಂಡೆ ರೂಪಕ್ಕೆ ತರಲಿಕ್ಕೆ ಮೊದಲು ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಕೈಗೆ ಹಚ್ಚಿಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಉಂಡೆ ರೂಪಕ್ಕೆ ತರೋದು, ರೌಂಡ್ ಮಾಡೋದಾಯ್ತಾ. ಈ ಹಲಸಿನಕಾಯಿ ಹಪ್ಪಳ ಮಾಡಬೇಕಿದ್ರೆ ಒಂದು 2-3 ಜನ ಇದ್ದರೆ ಸುಲಭ ಆಯಿತಾ. ಒಬ್ಬರೇ ಆದರೆ ಹೊತ್ತು ತುಂಬ ಹಿಡಿತದೆ, ಮಾಡಲಿಕ್ಕೂ ಉದ್ದ ಪ್ರೊಸೆಸ್, ಅದು ಕಷ್ಟ ಆಗ್ತದೆ. ಇಲ್ಲಿ ಇವತ್ತು ನಾನು ಉಂಡೆ ಮಾಡಿದ್ದು, ಹಾಗೆ ಮಾವ ಅದನ್ನು ಒತ್ತು ಮಣೆಯಲ್ಲಿ ಒತ್ತುತ್ತಾ ಇದ್ದಾರೆ ನೋಡಿ. ಒಟ್ಟಿಗೆ ಮಕ್ಕಳದ್ದು ರಗಳೆ ಆಗ್ತಾ ಇತ್ತು. ನಾನು ಒತ್ತುತ್ತೇನೆ, ನಾನು ಉಪಕಾರ ಮಾಡ್ತೇನೆ ಅಂತಲ್ಲ. ಅತ್ತೆ ಒತ್ತಿದ ಹಪ್ಪಳವನ್ನು ಇಲ್ಲಿ ಪ್ಲಾಸ್ಟಿಕ್ ಗೋಣಿಗೆ ಹಾಕ್ತಾ ಇದ್ದಾರೆ ನೋಡಿ. ಇಲ್ಲಿ ಅಷ್ಟಾಗುವಾಗ ಮಗ ಎತ್ತಿಕೊಂಡಿದ್ದಾನೆ ನಾನು ಒತ್ತುತ್ತೇನೆ ಅಂತ. ಒತ್ತುದು ಮಾಮನೆ. ಇಲ್ಲಿ ಇವರು ಸುಮ್ಮನೆ ಕೈ ಇಟ್ಟು ಸಪೋರ್ಟ್ ಮಾಡೋದು ಅಂತ ಲೆಕ್ಕ. ಅವರ ತಲೆಯಲ್ಲಿ ಅವರೇ ಒತ್ತುದು ಅಂತ ಲೆಕ್ಕ. ಇವಳು ಕೂಡ ಎತ್ತಿಕೊಂಡ್ಳು ಅಷ್ಟಾಗುವಾಗ. ಇವರನ್ನೆಲ್ಲ ಸಂಭಾಳಿಸಿಕೊಂಡು ನಾವಿವತ್ತು ಹಲಸಿನಕಾಯಿ ಹಪ್ಪಳವನ್ನು ಮಾಡ್ತಾ ಇದ್ದೇವೆ. ಹೇಗೆಲ್ಲ ಆಗಿ ಮುಗಿತದೆ ಗೊತ್ತಿಲ್ಲ. ನಾವು ಸಾಧಾರಣ ಒಂದು 4:45 ಕಳೆಯುವಾಗ ಕೂತಿದ್ದೇವೆ. ನಮ್ಮ ಇಡೀ ಒಂದು ಹಲಸಿನಕಾಯಿ ಹಪ್ಪಳ ಎಲ್ಲ ಮಾಡಿ ಆಗುವಾಗ ನಮಗೆ ಒಟ್ಟು 2 ಸಲ ಅಟ್ಟಿನೊಳಗೆಯಲ್ಲಿ ಹಲಸಿನಕಾಯನ್ನೆಲ್ಲ ಬೇಯಿಸ್ಲಿಕ್ಕಿತ್ತು. ಸೊ ಎಲ್ಲ ಮಾಡಿ ಆಗುವಾಗ ಗಂಟೆ ಸಾಧಾರಣ 7 ಆಗಿದೆ. ಸುಮಾರು ಹೊತ್ತು ಅಲ್ಲಿ ನಾನು ಉಪಕಾರ ಮಾಡ್ತೇನೆ, ಇಲ್ಲಿ ನಾನು ಉಪಕಾರ ಮಾಡ್ತೇನೆ ಅಂತ ಹೇಳಿಕೊಂಡೇ ಇಬ್ಬರು ಸಹ ಕೂತಿದ್ರು. ನಮಗೆ ದೊಡ್ಡವರಿಗೆ ಹೇಗೆ ಅಂತ ಹೇಳಿದರೆ ರಪ ಆಗಿ ಮುಗಿಬೇಕು ಹಿಡಿದ ಕೆಲಸ. ಮಕ್ಕಳಿಗೆ ಹಾಗೆಲ್ಲ ಎಲ್ಲವೂ ಕುತೂಹಲ ನೋಡೋದು ಹೇಗೆ ಅಂಥೇಳಿ, ಅವರು ಮಾಡಬೇಕು ಅಂತ ಹೇಳುವ ಒಂದು ಆಸೆ. ಅದೆಲ್ಲ ಒಟ್ಟು ಎಂತ ಹೇಳೋದು, ಆಚೆ ಎಲ್ಲ ಈಚೆ ಎಲ್ಲ ಅಂತ ಆಗಿಬಿಡ್ತದೆ ನಮಗೆ ದೊಡ್ಡವರಿಗೆ. ನನ್ನ ಕೈಯೆಲ್ಲ ಹಿಟ್ಟಾಗಿದೆ ಇಲ್ಲಿ ನೋಡಿ. ಮತ್ತು ಇಲ್ಲಿ ಮೇಲೆ ಚಿಟ್ಟೆಯಲ್ಲಿ ಕೂತ್ಕೊಂಡು ಅಲ್ಲಿ ಲಾಗ ತೆಗಿಲಿಕ್ಕೆ ಶುರು ಮಾಡಿದರು. ಸ್ವಲ್ಪ ಹೊತ್ತಾಗುವಾಗ ಮೇಲೆ ಕೆಳಗೆ ಹಾರುದು, ನಮಗೆ ಅವರಲ್ಲಿಂದ ಬಿದ್ದರೆ ಅಂತ ತಲೆ ಬಿಸಿ. ಎಂತೆಂಥದ್ದು ಆಟ ಎಲ್ಲ ಆಗಿತ್ತು ಅವರದ್ದು. ಇವಳಿಗೆ ಯಾವತ್ತೂ ಅಣ್ಣ ಮುಟ್ಟಿದ್ರೆ ಆಗ್ದು, ಆದರೆ ಆಟ ಆಡುವಾಗ ಅವಳಿಗೆ ಅಣ್ಣ ಹೇಗೆ ಬೇಕಾದರೂ ಅವಳನ್ನು ಎತ್ತಿ ಆಚೆ ಈಚೆ ಮಾಡಿದ್ರು ಅವಳಿಗೆಲ್ಲ ನಡೀತದೆ. ಅದೇ ಸುಮ್ಮನಿರುವಾಗ ಅವಳಿಗೆ ಅವನು ಬಂದು ಮುಟ್ಟಿದರೆ ದೊಡ್ಡ ಅಪರಾಧದಾಗೆ ಮಾಡ್ತಾಳೆ ಅವಳು, ಮುಟ್ಟಬಾರ್ದು ಅಣ್ಣ ಅಂಥೇಳಿ. ನೋಡಿ ಈ ಥರ ಎಲ್ಲ ಮಾಡಿ ಹತ್ತಿಸಿ ನೇಲಿಸುವಾಗೆಲ್ಲ ಎಲ್ಲ ನಡೀತದೆ ಅವಳಿಗೆ. ಇದೆಲ್ಲ ಹಿಟ್ಟು ಮತ್ತು ಉಂಡೆ ಮಾಡಿ ಹಾಕಿಟ್ಟಂಥ ಹಾಳೆಗಳಾಯ್ತಾ. ಇಲ್ಲಿ ನೋಡಿ ಹಪ್ಪಳಗಳು ಎಲ್ಲ ಪ್ಲಾಸ್ಟಿಕ್ ಗೋಣಿಯನ್ನು ಹರಿದು ಅಗಲ ಮಾಡಿ ಅದರಲ್ಲಿ ಹಾಕೋದಾಯ್ತಾ. ನಾವು ಇಲ್ಲಿಂದ ಅಲ್ಲಿವರೆಗೆ ಉಂಟು. ನೀವೆಲ್ಲ ಕೇಳಬಹುದು, ರಾತ್ರಿ ಮಾಡಿಡುದಾ ನೀವು ಹಪ್ಪಳ ಅಂತ. ಹೆಚ್ಚಿನ ಕಡೆಗಳಲ್ಲಿ ರಾತ್ರಿ ಹಪ್ಪಳ ಮಾಡ್ತಾರೆ ಆಯಿತಾ. ಯಾಕಂತ ಹೇಳಿದರೆ ಬೆಳಗ್ಗೆ ಕೆಲಸ ಶೆಡ್ಯೂಲ್ ಅಂತೆಲ್ಲ ಇರುವಾಗ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಈ ಥರ ರಾತ್ರಿ ಮಾಡಿಟ್ಟರೆ ಬೆಳಗ್ಗೆಗಾಗುವಾಗ ಮತ್ತು ಬಿಸಿಲಿಗೆ ಹಾಕಲಿಕ್ಕೆ ಸುಲಭ ಆಗ್ತದೆ. ಸೊ ನಾವೆಲ್ಲ ರಾತ್ರಿ ಹಪ್ಪಳ ಮಾಡೋದು ಸಾಧ್ಯ ಆದಷ್ಟು. ಇನ್ನು ನಾಳೆ ಇದನ್ನು ಬಿಸಿಲಿಗೆ ಹಾಕ್ಕೊಳ್ಳೋದಾಯ್ತಾ. ಇಷ್ಟು ಹಪ್ಪಳ ಆಗಿದೆ. ಇವರಿಬ್ಬರೀಗ ಟಿ ವಿ ನೋಡ್ತಾ ಇದ್ದಾರೆ ಆಯಿತಾ. ಎಲಿಫೆಂಟ್ ಹೌಸ್ ಅದೆಲ್ಲ
ಇವತ್ತು ಹಪ್ಪಳ ಮಾಡಲಿಕ್ಕೆ ಬಿಟ್ರಾ ಅಂತ ಇವರು ಕೇಳಿದರೆ ಬಿಡಲಿಲ್ಲ, ಬಿಟ್ಟಿದ್ದಾರೆ. ಎರಡೂ ಹೇಳಬಹುದು. ಎಂತಂತ ಹೇಳಿದ್ರು ಉಪದ್ರ ಅಂತಲ್ಲ, ನಾನು ಮಾಡ್ತೇನೆ, ಇದು ನಾನು ಒತ್ತುದು, ಉಂಡೆ ನಾನು ಮಾಡೋದು ಅಂತ ಉಪದ್ರ ಮಾಡಿಕೊಂಡಿದ್ರು. ಲಾಸ್ಟಿಗೆ ಒಂದು ಹಾಳೆಯಷ್ಟು ಹಿಟ್ಟಿರುವಾಗ ಇವಳಂತೂ ಬೇಕಾದಷ್ಟು ಕಾಟ ಕೊಟ್ಟಿದ್ದಾಳೆ. ಇವಳು ಇಲ್ಲಿ ತೋರಿಸು ನಿನ್ನ ಮೊಗವನ್ನು, ಆಯಿತಾ? ಬೇಕಾದಷ್ಟು ಕಾಟ ಕೊಟ್ಟಿದ್ದಾಳೆ ಇವಳು. ಹಿಟ್ಟನ್ನೆಲ್ಲ ಕೈಯಲ್ಲಿ ಕಿವುಚಿ ಎಂತೆಲ್ಲ ಮಾಡಿದ್ದಾಳೆ. ಆಮೇಲೆ ಅದನ್ನು ತೊಳಿಸಿ ಸ್ನಾನ ಮಾಡಿಸುವಷ್ಟೊತ್ತಿಗೆ ಸಾಕಾಗಿತ್ತು ನನಗೆ. ಬೇಡ ಅಂತ ಹೇಳಿದ್ರೆ ಅವರು ಕೇಳ್ತಾರಾ? ಅವರಿಗೆ ಗೊತ್ತಾಗ್ತದ? ಹಾಗೆ ಹಪ್ಪಳ ಮಾಡೋದಿರ್ಲಿಕ್ಕಾಗ್ತದ? ಹೀಗೆಲ್ಲ ಆಗಿತ್ತು ಲಾಸ್ಟಿಗೆ ಆಗುವಾಗ ನಮ್ಮ ಸ್ಥಿತಿ. ಪುಟ್ಟಕ್ಕ ಹಪ್ಪಳ ಮಾಡಲೇ ಬಿಟ್ಟಿದ್ಯಾ ನೀನು? ಹಾಂ, ಇಲ್ಲಿ ನೋಡು, ಹಪ್ಪಳ ಮಾಡಲೇ ಬಿಟ್ಟಿದ್ಯಾ? ಎಂತರ ಲೂಟಿ ಮಾಡಿದ್ದೆಲ್ಲ ಹಾಂ, ಮಾಡಿದ್ದಿಲ್ಲ? ಅಪ್ಪ, ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಯಿತಾ? ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಹಾಂ, ಚಾಕ್ಲೇಟ್ ಇಲ್ಲಿ ಇನ್ನು ಹೆಜ್ಜೆ ಮಾಡೋದು. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.